ಇವತ್ತು ಮೇಲುಕೋಟೆನಲ್ಲಿ ಚಲುವನಾರಾಯಣ ಸ್ವಾಮಿಯವರ ರಥಸಪ್ತಮಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ಅದನ್ನು ರಥಸಪ್ತಮಿ ಅಂತ ಕರೀತಾರೆ. ಯಾಕೆಂದರೆ ಸೂರ್ಯ ಉತ್ತರಾಯಣದ ಕಡೆಗೆ ಹೋಗ್ತಾನೆ. ಇವತ್ತು ಬೆಳಿಗ್ಗೆ ಚಲುವನಾರಾಯಣ ಸ್ವಾಮಿಯವರಿಗೆ ಬೆಳಗ್ಗೆ 4:30ರಿಂದಾನೇ ಪೂಜೆ ಆರಂಭವಾಯಿತು. 5:30ರೊಳಗಡೆ ಸಹಸ್ರನಾಮ ಪೂಜೆ, ನಿತ್ಯಾರ್ಚನೆ ಮತ್ತು ಮಹಾನಿವೇದನ ಆಯಿತು. 6 ಗಂಟೆಗೆಲ್ಲ ನಮ್ಮ ಉಸ್ತುವಾರಿ ಸಚಿವರಾದಂತಹ ಚಲುವರಾಯ ಸ್ವಾಮಿಯವರು ಮತ್ತು ಅವರ ದಂಪತಿಗಳು, ಮಕ್ಕಳು, ಹಾಗೆಯೇ ಈ ಕ್ಷೇತ್ರದ MLAಗಳಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಇಸ್ರೋದ ಹಿರಿಯ ವಿಜ್ಞಾನಿಗಳು ಶ್ರೀನಾಥ್ ರತ್ನಕುಮಾರ್ ಮತ್ತು ಚಂದ್ರಕಲಾ ಇವರು ಇಲ್ಲಿಗೆ ಬಂದಿದ್ದರು. ಭಾಳ ಜನ ಸೇರಿದ್ದಾರೆ. ಸುಮಾರು 700 ಜನ ಕಲಾವಿದರು ಎಲ್ಲರೂ ದೇವರ ಪೂಜೆಯನ್ನು ಸಲ್ಲಿಸಿದ್ರು. ದೇವರಿಗೆ ಮಹಾನಿವೇದನ ಆದ ನಂತರ ಸುಮಾರು 7 ಗಂಟೆ ಹೊತ್ತಿಗೆ ಸೂರ್ಯ ಮೇಲಕ್ಕೆ ಬಂದ. ಚಲುವನಾರಾಯಣ ಸ್ವಾಮಿಯವರು ಚಿನ್ನದ ಸೂರ್ಯದ ಮಂಡಲದ ರಥದಲ್ಲಿ ಕುಳಿತು ಈಗ ಮೆರವಣಿಗೆ ಆಗುತ್ತೆ. ಇಡೀ ಊರಲ್ಲಿ ಸಹಸ್ರಾರು ಜನ ಅದನ್ನ ವೀಕ್ಷಿಸ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಹಿಂದೆ ಪ್ರಾಚೀನ ಕಾಲದಲ್ಲಿ ಕಲಾಮೇಳ ನಡೀತಾ ಇತ್ತು. ಆವಾಗ ಯಾವುದೇ ಆರ್ಥಿಕ ವಿಚಾರಗಳಿಲ್ಲದೇನೆ ದೇವಸ್ಥಾನನೇ ನಡೆಸ್ತಾ ಇತ್ತು. ಆದರೆ 26 ವರ್ಷಗಳಲ್ಲಿ ಯಾರು ನಡೆಸೋರಿಲ್ದೇನೆ ನಿಂತೋಗಿತ್ತು. ಸ್ಥಾನಿಕಂ ನಾಗರಾಜ ಹಿಂಗಾರ್ ವೇದಿಕೆ ಯತಿರಾಜದಾಸರ್ ಗುರುಪೀಠದಿಂದ 26 ವರ್ಷಗಳಿಂದ ಅಂತರರಾಜ್ಯ ಮಟ್ಟದ, ಅಂದರೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಗೋವಾ, ಆಂಧ್ರ ಪ್ರದೇಶದಿಂದೆಲ್ಲ ಕಲಾತಂಡಗಳು ಬಂದಿವೆ. ಹೀಗೆ 26ನೇ ಅಂತರರಾಜ್ಯ ಕಲಾಮೇಳ, ಜಾನಪದ ಕಲಾಮೇಳ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ ಹೆಚ್ಚಿನ ತಂಡಗಳಿವೆ. ಅದು ಮುಖ್ಯ. ಯಾಕೆಂದರೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆಗೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ಅದಲ್ಲದೆ ಇಡೀ ದಕ್ಷಿಣ ಭಾರತದ ಎಲ್ಲ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಇವತ್ತು ಅನೇಕ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ನೀವೆಲ್ಲ ನೋಡಿರ್ಬೋದು, ರಷ್ಯನ್ ಭಕ್ತಾದಿಗಳು ತುಂಬ ಜಾಸ್ತಿ ಇದ್ದಾರೆ. ಇವತ್ತು ರಷ್ಯಾದಿಂದ ಬಂದಿರುವಂತಹವರು ಹೀಗೆ 40 ದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಕಲಾಮೇಳ ನೋಡೋದಕ್ಕೆ. ಹಾಗೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಕಲೆ ತಲುಪ್ತಾ ಇದೆ. ಇವತ್ತು ಸಚಿವರು ತಮ್ಮ ಪತ್ನಿ ಮತ್ತು ಪುತ್ರರೊಡನೆ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಚಲುವನಾರಾಯಣ ಸ್ವಾಮಿ ಅವರ ಕುಲದೈವ, ಮನೆದೇವ, ಅವರಿಗೆ ಹೆಸರು ಕೂಡ ಈ ಚಲುವರಾಯ ಸ್ವಾಮಿ ದೇವರ ಹೆಸರಿಂದಾನೇ ಇರೋದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಮತ್ತು ಒಳಗಡೆ ಇವತ್ತು ಬದ್ರಿನಾರಾಯಣ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಗೋಪೂಜೆಯನ್ನು ಕೂಡ ನೆರವೇರಿಸಿದ್ರು. ಇವತ್ತು ಗೋಪೂಜೆ, ವಸ್ತ್ರದಾನ ಇತ್ಯಾದಿಗಳನ್ನೆಲ್ಲ ತಮ್ಮ ಕುಟುಂಬಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಸಂಕಲ್ಪವನ್ನು ಮಾಡಿದ್ರು. ಈ ಪೂಜೆಯಲ್ಲಿ ದರ್ಶನ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.